ಬೆಳಿಗ್ಗೆ ಆದ್ರೆ ಸಾಕು, ಘಟ್ಟದ ಮೇಲಿನಿಂದ ತಂಪಾದ ಹಸಿರು ತರಕಾರಿ ಹೊತ್ತು ಬರುವ ಆ ವಾಹನಕ್ಕೆ ಗ್ರಾಮಸ್ಥರು ಕಾಯ್ತಾ ಇರ್ತಾರೆ. ಆದ್ರೆ ಅಲ್ಲಿ ಸಿಗುವಂತದ್ದು ಬರೀ ತಾಜಾ ತರಕಾರಿಗಳಷ್ಟೇ ಅಲ್ಲ, ಮನಸ್ಸಿಗೆ ಮುದ ನೀಡುವ ನಗುವಿನ ಔತಣ. ಬೆಳ್ತಂಗಡಿ ತಾಲೂಕಿನ ಪಡಗಂಡಿ ಗ್ರಾಮದ ನಿವಾಸಿ ಇಲಿಯಾಸ್ ಅವರು ವೃತ್ತಿಯಲ್ಲಿ ಸಾಮಾನ್ಯ ತರಕಾರಿ ವ್ಯಾಪಾರಿ. ಘಟ್ಟ ಪ್ರದೇಶಗಳಿಂದ ವಿವಿಧ ತರಕಾರಿಗಳನ್ನು ವಾಹನದಲ್ಲಿ ತಂದು ಕರಾವಳಿಯ ಮೂಲೆ ಮೂಲೆಗಳಲ್ಲಿ ಮಾರಾಟ ಮಾಡುವಂಥದ್ದು ಇವರ ದಿನಚರಿ. ಆದರೆ ಇವರಲ್ಲಡಗಿರುವ ಅಪರೂಪದ ಸ್ವರ ಅನುಕರಣೆ, ಮಿಮಿಕ್ರಿ ಪ್ರತಿಭೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದು ಕರಾವಳಿ ಭಾಗದಲ್ಲಿ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ. ಸಾಮಾನ್ಯವಾಗಿ ತರಕಾರಿ ವ್ಯಾಪಾರಿಗಳು ಟೊಮೆಟೊ, ಈರುಳ್ಳಿ, ಮೆಣಸಿನಕಾಯಿ ಎಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಕೂಗಿ ಮಾರಾಟ ಮಾಡುವಂಥದ್ದು ಸಹಜ. ಆದರೆ ಇಲಿಯಾಸ್ ಅವರ ಶೈಲಿಯೇ ಬೇರೆ. ಪ್ರಸಿದ್ಧ ಚಲನಚಿತ್ರ ನಟರು, ರಾಜಕಾರಣಿಗಳು ಹಾಗೂ ಹಿರಿಯ ರಂಗಭೂಮಿ ಕಲಾವಿದರ ಧ್ವನಿಯಲ್ಲಿ ತರಕಾರಿಗಳ ಹೆಸರುಗಳನ್ನು ಕೂಗ್ತಾ ಪ್ರತ್ಯೇಕ ಶೈಲಿಯಲ್ಲಿ ಅನುಕರಣೆ ಮಾಡ್ತಾ ಗ್ರಾಹಕರ ಗಮನವನ್ನು ಸೆಳೆತಾರೆ. ವ್ಯಾಪಾರಕ್ಕೆ ಬಂದ ಗ್ರಾಹಕರು ಇವರ ಧ್ವನಿ ಅನುಕರಣೆಗೆ ಮಂತ್ರಮುಗ್ಧರಾಗ್ತಾರೆ. ತರಕಾರಿ ಕೊಳ್ಳಲು ಬಂದವರು ಇವರ ನಗೆ ಚಕಟಾಕಿ ಹಾಗೂ ಮಿಮಿಕ್ರಿ ಕಲೆಗೆ ಮನಸೋತು ಮುಗುಳ್ನಗೆಯೊಂದಿಗೆ ಮನೆಗೆ ತೆರಳುತ್ತಾರೆ. ಇಲಿಯಾಸ್ ಅವರು ವಾಹನ ಚಾಲನೆ ಮಾಡ್ತಾ ಹಾಗೂ ತರಕಾರಿ ಮಾರಾಟ ಮಾಡ್ತಲೇ ವಿವಿಧ ಶಬ್ದ ಮತ್ತು ಧ್ವನಿಗಳನ್ನು ಅನುಕರಿಸುವ ವಿಡಿಯೋಗಳನ್ನು ಸ್ಥಳೀಯರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ನೋಡ್ತಾ ಇದ್ದಂತೆಯೇ ವಿಡಿಯೋಗಳು ನೆಟ್ಟಿಗರ ಗಮನ ಸೆಳೆದು ಸಾವಿರಾರು ವೀಕ್ಷಣೆ ಹಾಗೂ ಲೈಕ್ಸ್, ಶೇರ್ಗಳನ್ನು ಗಿಟ್ಟಿಸಿಕೊಂಡಿದೆ. ಸುಮಾರು 15ಕ್ಕೂ ಹೆಚ್ಚು ರಾಜಕೀಯ ನಾಯಕರು, ಸಿನಿಮಾ ನಟ ನಟಿಯರ ಸ್ವರ ಅನುಕರಣೆ ಮಾಡುವ ವಿಶೇಷ ಪ್ರತಿಭೆ ಉಳ್ಳವರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಹಿರಿಯ ನಟಿ ಜಯಂತಿ, ರಾಜ್ಕುಮಾರ್, ಅಂಬರೀಶ್, ಟೆನ್ನಿಸ್ ಕೃಷ್ಣ, ಕಿಚ್ಚ ಸುದೀಪ್ ಸೇರಿದಂತೆ ಹಲವು ನಟ ನಟಿಯರ ಸ್ವರ ಅನುಕರಣೆ ಮಾಡ್ತಾರೆ. ಅವಳಿ ಜಿಲ್ಲೆಗಳ ವಿವಿಧೆಡೆಗಳಲ್ಲಿ 400ಕ್ಕೂ ಕಾರ್ಯಕ್ರಮವನ್ನು ನೀಡಿದ್ದಾರೆ.